ವಾರ್ತೆಗೆ ಸ್ವಾಗತ. ನಾನು ರಮ್ಯಾ. ತುಮಕೂರು ನಗರದ ಶಿರಾ ರಸ್ತೆಯ ಶ್ರೀದೇವಿ ವೈದ್ಯಕೀಯ ಮಹಾವಿದ್ಯಾಲಯ ಮತ್ತು ಸಂಶೋಧನಾ ಆಸ್ಪತ್ರೆಯ ಹೃದ್ರೋಗ ವಿಭಾಗದಲ್ಲಿ ಸ್ಥಾಪಿಸಿರುವ 2ನೇ ಕ್ಯಾತ್ ಲ್ಯಾಬ್ ಅನ್ನು ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಉದ್ಘಾಟಿಸಿದರು. ಶ್ರೀದೇವಿ ವೈದ್ಯಕೀಯ ಆಸ್ಪತ್ರೆಯ ಹೃದಯ ಭಾಗದಲ್ಲಿ ಶಿಮ್ಯಾಟ್ಸು ಹೊಸ ತಂತ್ರವು ಅಳವಡಿಸಿದ್ದು ರಾಜ್ಯದಲ್ಲಿ ಮೊದಲನೇದಾಗಿದೆ. ಇನ್ನು ಗುಣಮಟ್ಟದ ಆರೋಗ್ಯವನ್ನ ನೀಡುವ ದೃಷ್ಟಿಯಿಂದ ನೂತನ ತಂತ್ರಜ್ಞಾನವನ್ನ ಒಳಗೊಂಡ 2ನೇ ಕ್ಯಾತ್ ಲ್ಯಾಬ್ ಉದ್ಘಾಟನೆಗೊಂಡಿದೆ. ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಮಾತನಾಡಿ, ಎಲ್ಲ ಜಿಲ್ಲಾ ಆಸ್ಪತ್ರೆಗಳಲ್ಲಿ ಡೇ ಕೇರ್ ಮತ್ತು ಕೀಮೋಥೆರಪಿ ಸೌಲಭ್ಯ ಆರಂಭಿಸಲು ರಾಜ್ಯ ಸರ್ಕಾರ ನಿರ್ಧಾರ ಮಾಡಿದ್ದು, ಸದ್ಯದಲ್ಲಿಯೇ ಈ ಯೋಜನೆಗೆ ಚಾಲನೆ ನೀಡಲಾಗುವುದು. ಸರ್ಕಾರ ಮತ್ತು ಖಾಸಗಿ ಸಂಸ್ಥೆಗಳು ಜೊತೆಗೂಡಿ ಜನರಿಗೆ ಗುಣಮಟ್ಟದ ವೈದ್ಯಕೀಯ ಸೌಲಭ್ಯ ಒದಗಿಸಬೇಕಾಗಿದೆ. ವೈದ್ಯಕೀಯ ಲೋಕದಲ್ಲಿ ಪ್ರತಿನಿತ್ಯ ಹೊಸ ಬದಲಾವಣೆಗಳಾಗುತ್ತಿವೆ. ಇನ್ನು ಮುಂದಿನ ದಿನಗಳಲ್ಲಿ ಕ್ಯಾನ್ಸರ್ನಂತಹ ಮಾರಕ ಕಾಯಿಲೆಗಳಿಗೂ ಪರಿಹಾರ ದೊರಕಲಿದೆ. ಭವಿಷ್ಯದಲ್ಲಿ ಮನುಷ್ಯನ ಆಯಸ್ಸು 120 ವರ್ಷದವರೆಗೂ ಹೋದರೂ ಅಚ್ಚರಿ ಪಡಬೇಕಿಲ್ಲ ಎಂದರು. ನಾನ್ ಸಿಸ್ಟಮ್ಯಾಟಿಕ್ ಅಂತ ಹೇಳ್ತೀವಿ. ಅಂದರೆ ಅಷ್ಟು ಸೀರಿಯಸ್ ಇಲ್ಲದೆ ಇರುವಂಥ ಮತ್ತು ಸಹಜವಾಗಿ ಎಷ್ಟು ಕೇಸಸ್ಸು ಇಲ್ಲಿ ಪತ್ತೆ ಹಚ್ತಾ ಇದ್ದು ಕರ್ನಾಟಕದಲ್ಲಿ ಕಳೆದ ಈಗ 1 ವರ್ಷದ ಆ್ಯಾವ್ರೇಜ್ ತೊಗೊಂಡಾಗ ಅಷ್ಟೇ ಈಗಲೂ ಕೂಡ ಬರ್ತಾ ಇರುವಂಥದ್ದು. ಇದ್ರ ಬಗ್ಗೆ ಮಹಾರಾಷ್ಟ್ರದಲ್ಲಿ ಯಾರು ಅಡ್ಮಿಟ್ ಆಗಿ ಅಲ್ಲಿ ಆಗಿದೆ ಅಂತ ಸುದ್ದಿ ಇದೆ. ಅದೇ ಇದು GPS ಇಲ್ಲದೇ ಆಗಿದೆಯಾ ಇಲ್ಲಿ ಮಾತ್ರ ತಿಳ್ಕೊಳ್ಬೇಕಾಗ್ತದೆ. ತಿಳ್ಕೊಂಡ ನಂತರ ನಾವು ಮಾತಾಡೋಣ. ಆದರೆ ನಮ್ಮ ರಾಜ್ಯದಲ್ಲಿ ಯಾವುದೇ ರೀತಿಯ ಒಂದು GPS ಔಟ್ಬ್ರೇಕ್ ಅಂತ ಏನಾಗಿಲ್ಲ. ಇದುವರೆಗೂ ನಮ್ಮ ಮಾಹಿತಿ ಪ್ರಕಾರ ಯಾವುದೂ ಏನಾಗಿಲ್ಲ. ಅದರಿಂದ ಅನಾವಶ್ಯಕವಾಗಿ ನಾವು ಜನರಲ್ಲಿ ಭಯ ಸೃಷ್ಟಿ ಮಾಡುವಂಥ ಅವಶ್ಯಕತೆ ಏನಿಲ್ಲ. ನಾವು ನಮ್ಮ ಎಲ್ಲ ಇಲಾಖೆಯನ್ನು ಕೂಡ ಎಲ್ಲ ವಿಷಯಗಳು ಕೂಡ ನೋಡ್ತಾ ಇದ್ದೀವಿ. ಸಂದರ್ಭ ಬಂದಾಗ ನಾವು ಖಂಡಿತ ಮುಂಜಾಗ್ರತೆ ಕ್ರಮ ಅಂತ ಏನಿಲ್ಲ ಇದರಲ್ಲಿ. ಯಾಕಂತ ಹೇಳಿದ್ರೆ ಇದು ಒಂದು ಅಪರೂಪದ ಒಂದು ರೋಗ ಹುಟ್ಟುವಂಥದ್ದು. ಸುಮಾರು ತಿಂಗಳಿಗೆ 15ರಿಂದ 20 ಕೇಸು ಬರ್ತಾನೆ ಇರ್ತದೆ ರಾಜ್ಯದಲ್ಲಿ. ಆದರೆ ಈಗ ಎಲ್ಲೂ ಕೂಡ ಒಂದೇ ಕಡೆ ಈ ಫುಲ್ಮಿನೇಟಿಂಗ್ GPS ಬಂದರೆ ಅದು ಅಪಾಯಕಾರಿ. ಇದರಲ್ಲಿ ಮುಖ್ಯವಾಗಿರ್ತಕ್ಕಂಥದ್ದು ನಾವು ಸಹಜವಾದಂಥ ಏನು ನಾವು ಎಚ್ಚರಿಕೆಯನ್ನು ಅಂದರೆ ಸ್ವಚ್ಛವಾದಂಥ ಒಂದು ರೀತಿಯಾಗಿ ಇಟ್ಕೋಬೇಕು ಮತ್ತು ಒಳ್ಳೆಯ ಶುದ್ಧ ನೀರು ಕುಡಿಬೇಕು, ಆಹಾರದ ಬಗ್ಗೆ ಗಮನ ಇರಬೇಕು. ಆ ಥರದ ಒಂದು ಸಹಜವಾದಂಥ ನಾವು ಎಚ್ಚರಿಕೆಗಳನ್ನು ಕೊಡ್ಬೋದೇ ಹೊರತು ವಿಶೇಷವಾದಂಥ ಇದು ಇನ್ನೂ. ಶ್ರೀದೇವಿ ಸಮೂಹ ಶಿಕ್ಷಣ ಸಂಸ್ಥೆಯ ಸಂಸ್ಥಾಪಕ ಅಧ್ಯಕ್ಷರಾದ ಡಾಕ್ಟರ್ MR ಹುಲಿನಾಯ್ಕರ್ ಮಾತನಾಡಿ, ಸರ್ಕಾರಿ ಆಸ್ಪತ್ರೆಗಳ ಸೇವೆಯ ಬಗ್ಗೆ ಜನರಲ್ಲಿ ನಂಬಿಕೆ, ವಿಶ್ವಾಸ ಹೆಚ್ಚಾಗುವಂತೆ ಮಾಡಿದ್ದಾರೆ. ಅನ್ನಭಾಗ್ಯ ಮತ್ತು ಯಶಸ್ವಿನಿ ಯೋಜನೆ ಜಾರಿಗೊಳಿಸುವಲ್ಲಿ ಸಚಿವರ ಪಾತ್ರ ಬಹಳ ಮುಖ್ಯವಾಗಿತ್ತು. ಈಗಿನ ಕಾಲಘಟ್ಟ ಮತ್ತು ಸನ್ನಿವೇಶಕ್ಕೆ ತಕ್ಕಂತೆ ಯಶಸ್ವಿನಿ ಆರೋಗ್ಯ ವಿಮಾ ಯೋಜನೆಯಲ್ಲಿ ಕೆಲವು ಮಾರ್ಪಾಡು ಮಾಡಬೇಕು ಹೀಗೆಂದು ಸಚಿವರಿಗೆ ಮನವಿ ಮಾಡಿದ್ರು. 2ನೇ ಕ್ಯಾತ್ ಲ್ಯಾಬ್ ಆರಂಭದಿಂದ ಈ ಭಾಗದ ಜನರಿಗೆ ಇನ್ನೂ ಹೆಚ್ಚಿನ ಆರೋಗ್ಯ ಸೇವೆ ಒದಗಿಸಲು ಸಹಕಾರಿಯಾಗಲಿದೆ ಎಂದರು. ಇವರು ರಾಜ್ಯದಲ್ಲಿ ದೊಡ್ಡ ಪರಿವರ್ತನೆ ಮಾಡುತ್ತಿರುವುದು ತಾವೆಲ್ಲ ಗಮನಿಸಿದ್ದರಿಂದ ಭಾವಿಸುತ್ತೇನೆ. ಇಡೀ ಭಾರತದಲ್ಲಿ ಇಷ್ಟೊಂದು ದೊಡ್ಡ ಸಂಖ್ಯೆಯಲ್ಲಿ ಯುವ ಸಚಿವರಿರುವುದು ಮಾನ್ಯ ಶ್ರೀ ಸಿದ್ದರಾಮಯ್ಯವರ ಸರ್ಕಾರದಲ್ಲಿ ಮಾತ್ರ ಎಂದು ನಾನು ಹೆಮ್ಮೆಯಿಂದ ಹೇಳಬೇಕಾಗಿದೆ. 7 ಯುವ ಸಚಿವರು ರಾಜ್ಯದ ಪ್ರಗತಿಗೆ ಹಗಲು ಶ್ರಮಿಸುತ್ತಿರುವುದು ಸ್ವಾಗತಾರ್ಹದ ವಿಷಯವಾಗಿದೆ. ಸಚಿವರಾದ ದಿನೇಶ್ ಗುಂಡೂರಾವ್ ಅವರು 1999ರಿಂದ ಇಂದಿನವರೆಗೆ ಬೆಂಗಳೂರು ವಿಧಾನಸಭಾ ಕ್ಷೇತ್ರದಿಂದ ಶಾಸಕರಾಗಿದ್ದಾರೆ. ಇಷ್ಟು ದೀರ್ಘಕಾಲ ಬೆಂಗಳೂರಿನಲ್ಲಿ ವಿರೋಧ ಪಕ್ಷ ಮತ್ತು ಆಡಳಿತ ಪಕ್ಷದಿಂದ ಶಾಸಕರಾಗಿರುವುದು ಮತ್ತು ಸಚಿವರು ಆಗಿರುವುದು ಸಾಮಾನ್ಯದ ಸಂಗತಿಯಲ್ಲಂತ ನಾನಾದರೂ ಭಾವಿಸ್ತೇನೆ. ಇದಕ್ಕೆ ಮುಖ್ಯ ಕಾರಣ ಅವರು ಜನರೊಡನೆ ಬೆಳೆಸಿಕೊಂಡಿರುವ ನಿಕಟ ಸಂಪರ್ಕ. ಕರ್ನಾಟಕ ರಾಜ್ಯದಲ್ಲಿ ಸದ್ದಿಲ್ಲದೆ ತಮಗೆ ನೀಡಿರುವ ಕೆಲಸವನ್ನು ನಿರ್ವಹಿಸುತ್ತಿರುವ ಮಾನ್ಯ ಶ್ರೀ ದಿನೇಶ್ ಗುಂಡೂರಾವ್ ಅವರು ರಾಷ್ಟ್ರೀಯ ನಾಯಕರಾಗಲು ಅರ್ಹತೆ ಪಡೆದಿರುವ ಯುವ ನಾಯಕರಾಗಿದ್ದಾರೆ. ದಕ್ಷಿಣ ಕನ್ನಡದಂಥ ಸವಾಲಿನ ಜಿಲ್ಲೆಯ ಉಸ್ತುವಾರಿ ಸಚಿವರಾಗಿ
ಅವರು ಉತ್ತಮ ಕೆಲಸ ಮಾಡುತ್ತಿರುವುದು ದೇಶದ ಗಮನವನ್ನು ಸೆಳೆದಿದೆ. ಬಹಳ ಜನಕ್ಕೆ ಗೊತ್ತಿಲ್ಲದ ಒಂದು ಸಂಗತಿ ಅಂದರೆ, ಇಂದು ದೇಶದ ಮನೆ ಮಾತಾಗಿರುವ ಕರ್ನಾಟಕ ರಾಜ್ಯದ ಅನ್ನಭಾಗ್ಯ ಯಶಸ್ವಿ ನಿಯೋಜನೆಗೆ ಅಡಿಪಾಯ ಹಾಕಿದವರು ಶ್ರೀಮಾನ್ ದಿನೇಶ್ ಗುಂಡೂರಾವ್ ಅವರು. ಕಾರ್ಯಕ್ರಮದಲ್ಲಿ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್, ಶಾಸಕರಾದ ಸುರೇಶ್ ಬಾಬು, ಶ್ರೀದೇವಿ ಸಮೂಹ ಶಿಕ್ಷಣ ಸಂಸ್ಥೆಯ ಸಂಸ್ಥಾಪಕ ಅಧ್ಯಕ್ಷರಾದ ಡಾಕ್ಟರ್ ಎಂಆರ್ ಹುಲಿನಾಯ್ಕರ್, ಶ್ರೀದೇವಿ ವೈದ್ಯಕೀಯ ನಿರ್ದೇಶಕ ಡಾಕ್ಟರ್ ರಮಣ್ ಎಂ ಹುಲಿನಾಯ್ಕರ್, ಶ್ರೀದೇವಿ ಮಾನವ ಸಂಪನ್ಮೂಲ ವಿಭಾಗದ ನಿರ್ದೇಶಕರಾದ ಎಂಎಸ್ ಪಾಟೀಲ್, ಉಯಾಮ ಡೈಕಿ, ರಾಜೀವ್, ಡಾಕ್ಟರ್ ಸುರೇಶ್, ಎಸ್ಡಿಎಚ್ಒ ಡಾಕ್ಟರ್ ಚಂದ್ರಶೇಖರ್, ಜಿಲ್ಲಾ ಸರ್ಜನ್ ಡಾಕ್ಟರ್ ಅಜ್ಗರ್ ಬೇಗ್ ಮುಂತಾದವರು ಉಪಸ್ಥಿತರಿದ್ದರು. ಅಂಜನ್ ಕುಮಾರ್, ಅಮೋಕ್ ಟಿವಿ, ತುಮಕೂರು. ದೇವನಹಳ್ಳಿ ತಾಲೂಕು ಬೀರಸಂದ್ರ ಬಳಿಯ ಜಿಲ್ಲಾಡಳಿತ ಭವನದಲ್ಲಿ ಗ್ರಾಮಾಂತರ ಜಿಲ್ಲಾ ಉಸ್ತುವಾರಿ ಸಚಿವ ಕೆಎಚ್ ಮುನಿಯಪ್ಪ ಪತ್ರಿಕಾಗೋಷ್ಠಿ ನಡೆಸಿದ್ದಾರೆ. ಆಶ್ರಯ ನಿವೇಶನ ಯೋಜನೆಯಡಿ ಮಂಜೂರಾಗಿರುವ ಜಮೀನಿನ ವಿವರವನ್ನು ಜಿಲ್ಲೆಯ 4 ತಾಲೂಕು ತಹಶೀಲ್ದಾರ್ ಒಳಗೊಂಡಂತೆ ಜಿಲ್ಲಾ ಮಟ್ಟದ ಅಧಿಕಾರಿಗಳೊಂದಿಗೆ ಚರ್ಚೆ ನಡೆಸಲು ಜಿಲ್ಲಾಡಳಿತ ಭವನದ ಜಿಲ್ಲಾಧಿಕಾರಿ ನ್ಯಾಯಾಂಗ ಸಭಾಂಗಣದಲ್ಲಿ ಸಭೆ ನಡೆಸಿ ಮಾತನಾಡಿದರು. ಬೇಸಿಗೆ ಹತ್ತಿರವಾಗುತ್ತಿರುವ ಹಿನ್ನೆಲೆ ಜನರಿಗೆ ಕುಡಿಯುವ ನೀರಿನ ಸಮಸ್ಯೆ ಆಗಬಾರದು. ಜಾನುವಾರುಗಳಿಗೆ ಮೇವು ಒದಗಿಸಲು ಸಜ್ಜಾಗಿ, ಸಮಸ್ಯೆ ಆಗುವ ಮೊದಲೇ ಅದಕ್ಕೆ ಪರಿಹಾರ ಕಂಡುಕೊಳ್ಳಿ. ಆರೋಗ್ಯ ಇಲಾಖೆಗೂ ಸೂಚನೆ ನೀಡಿದ್ದೇನೆ ಹಾಗೂ ಮಾರ್ಚ್ 25ರೊಳಗೆ ನಿವೇಶನ ರಹಿತರಿಗೆ ನಿವೇಶನ ನೀಡಲು ಅಧಿಕಾರಿಗಳು ಸಜ್ಜಾಗಬೇಕು. ಅಧಿಕಾರಿಗಳು ವಾರದಲ್ಲಿ 1 ದಿನ ಮಧ್ಯಾಹ್ನ ಬಡವರಿಗೆ ನಿವೇಶನ ನೀಡಲು ಮತ್ತು ಪೋಡಿ ವಿಷಯದಲ್ಲಿ ಕೆಲಸ ಮಾಡಬೇಕೆಂದು ಸೂಚಿಸಿರುವುದಾಗಿ ತಿಳಿಸಿದರು. ಬೇಸಿಗೆ ಬರ್ತಾ ಇದೆ, ಕುಡಿಯೋ ನೀರು ಬಗ್ಗೆ ಹೆಚ್ಚು ಗಮನ ಕೊಡಬೇಕು. ರಾಸುಗಳಿಗೆ ಮೇವು ಮತ್ತು ಕಾಯಿಲೆ ಬರೋದ್ರ ಮೇಲೆ ಎಚ್ಚರಿಕೆ ವಹಿಸಬೇಕು, ಮೊದಲನೇದು. ಎರಡನೇದು, ಪೋಡಿ ವಿಷಯದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಬೆಂಗಳೂರು ಗ್ರಾಮಾಂತರದಲ್ಲಿ ಎಲ್ಲ ಅಧಿಕಾರಿಗಳು ಸೇರಿ ಒಳ್ಳೆ ಕೆಲಸ ಮಾಡಿದ್ದಾರೆ. DC CO ಎಲ್ಲ ನಮ್ಮ IOSು, ಆಮೇಲೆ ತಹಸೀಲ್ದಾರ್ಸು, ಎಲ್ಲ ಇಲಾಖೆಗಳು ಒಳ್ಳೆ ಕೆಲಸ ಮಾಡಿದ್ದಾರೆ. ಬಹುತೇಕ ಮೊದಲನೇ ಸ್ಥಾನದಲ್ಲಿ ಹೋದ ವಾರದಲ್ಲಿ 10 ದಿನದಿಂದ ನಾವೊಂದು ಮೀಟಿಂಗ್ ಮಾಡಿದ್ವಿ. ಅದನ್ನು ಅದೇ ರೀತಿ ಉಳಿಸಿಕೊಂಡು ಆದಷ್ಟು ಬೇಗ ಮೊಟ್ಟ ಮೊದಲು ಕರ್ನಾಟಕ ರಾಜ್ಯದಲ್ಲಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಡಿಕ್ಲೇರ್ ಮಾಡಬೇಕು. ಪೋಡಿ ಮುಕ್ತ ಜಿಲ್ಲೆ, ಇದನ್ನು ಜಿಲ್ಲಾಧಿಕಾರಿಗಳು ಮತ್ತು CO ಹೇಳ್ತಾರೆ. ಒಂದು ಮಧ್ಯಾಹ್ನ. ಇನ್ನು ಈ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿ ಬಸವರಾಜು, ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಅನುರಾಧ, ಅಪರ ಜಿಲ್ಲಾಧಿಕಾರಿ ಅಮರೇಶ್, AC ದುರ್ಗಶ್ರೀ, ದೇವನಹಳ್ಳಿ ತಹಶೀಲ್ದಾರ್ ಬಾಲಕೃಷ್ಣ, ತಾಲೂಕು ಅಧ್ಯಕ್ಷ ಜಗನ್ನಾಥ್, ಜಿಲ್ಲಾ ಮತ್ತು ತಾಲೂಕು ಮಟ್ಟದ ಅಧಿಕಾರಿಗಳು ಇದ್ದರು. ಅಕ್ಷಯ್ ವಿ, ಅಮೋಕ್ ಟಿವಿ, ದೇವನಹಳ್ಳಿ. ಗುಬ್ಬಿ ಪಟ್ಟಣದ ತಾಲೂಕು ಕಚೇರಿ ಸಭಾಂಗಣದಲ್ಲಿ ವಿವಿಧ ಸಂಘ ಸಂಸ್ಥೆಗಳ ಮುಖಂಡರ ನೇತೃತ್ವದಲ್ಲಿ ಮೈಕ್ರೋ ಫೈನಾನ್ಸ್ ಹಾವಳಿ ನಿಯಂತ್ರಣ ಕುರಿತು ತಹಶೀಲ್ದಾರ್ ಬಿ ಆರತಿ ಸಭೆ ನಡೆಸಿದ್ದಾರೆ. SCYC ಪ್ರಧಾನ ಕಾರ್ಯದರ್ಶಿ CR ಶಂಕರ್ ಮಾತನಾಡಿ, ಮೈಕ್ರೋ ಫೈನಾನ್ಸ್ ಇರುವ ಬಗ್ಗೆ ಸರ್ವೆ ಮಾಡುವ ಕೆಲಸ ಸ್ಥಳೀಯ ಸಂಸ್ಥೆಗಳದ್ದಾಗಿದೆ. ಪಟ್ಟಣ ಪಂಚಾಯಿತಿ, ಗ್ರಾಮ ಪಂಚಾಯಿತಿ ಹಾಗೂ ಪೊಲೀಸ್ ಇಲಾಖೆಯ ಮೂಲಕ ಫೈನಾನ್ಸ್ ಕಚೇರಿಗಳ ಪಟ್ಟಿ ಪಡೆದು ಅಧಿಕೃತ ಪರವಾನಗಿ ಬಗ್ಗೆ ಕೂಲಂಕುಷ ತನಿಖೆ ನಡೆಸಬೇಕು ಅಂತ ಮನವಿ ಮಾಡಿದ್ದಾರೆ. ಇನ್ನು ತಹಶೀಲ್ದಾರ್ ಬಿ ಆರತಿ ಮಾತನಾಡಿದರು. ಗ್ರಾಹಕರಿಗೆ ಮಾನಸಿಕ ಕಿರುಕುಳ, ದೈಹಿಕ ಹಲ್ಲೆ ಹಾಗೂ ಅವಾಚ್ಯ ಶಬ್ದಗಳಿಂದ ನಿಂದನೆ ಮಾಡಿದ ಬಗ್ಗೆ ದೂರು ಬಂದಲ್ಲಿ DYSP ನೇರವಾಗಿ ಸುಮೋಟೋ ಕೇಸ್ ದಾಖಲಿಸಲು ಸರ್ಕಾರ ಸೂಚಿಸಿದೆ. ರಿಸರ್ವ್ ಬ್ಯಾಂಕ್ ನಿಯಮಗಳ ಜೊತೆ ಸರ್ಕಾರ ವಿಧಿಸಿದ ನಿಯಮಗಳನ್ನು ಪಾಲಿಸಲು ಸಿಬ್ಬಂದಿಗೆ ಸೂಚಿಸಲಾಗಿದೆ. ಬೆಳಗ್ಗೆ 9 ಗಂಟೆಯಿಂದ ಸಂಜೆ 6ರ ಒಳಗೆ ಸಾಲ ವಸೂಲಿಗೆ ತೆರಳಬೇಕು. ನಿಯಮ ಮೀರಿ ಬಡ್ಡಿ ವಸೂಲಿ, ಸಾಲದಲ್ಲೇ ಬೋಗಸ್ ದಾಖಲೆ ಸೃಷ್ಟಿಸಿ ಸಿಬ್ಬಂದಿಗಳಿಂದಲೇ ವಂಚನೆ, ಹೀಗೆ ಅನೇಕ ದೂರಿಗೆ 5 ಲಕ್ಷ ದಂಡ, 10 ವರ್ಷ ಜೈಲು ಶಿಕ್ಷೆ ವಿಧಿಸಲಾಗುವುದು ಅಂತ ನಿಯಮಾವಳಿಯಲ್ಲಿ ತಿಳಿಸಲಾಗಿದೆ. ಇನ್ನು ಸಭೆಯಲ್ಲಿ ರೈತ ಸಂಘದ ಪದಾಧಿಕಾರಿಗಳು, ದಲಿತ ಪರ ಸಂಘಟನೆಗಳ ಪದಾಧಿಕಾರಿಗಳು ಹಾಗೂ ವಿವಿಧ ಸಂಘ ಸಂಸ್ಥೆಗಳ ಪ್ರತಿನಿಧಿಗಳು, ನಬಾರ್ಡ್ ಬ್ಯಾಂಕ್ ಜಿಲ್ಲಾ ನಿರ್ದೇಶಕಿ ಕೀರ್ತಿ ಪ್ರಭಾ, ಅಸೋಸಿಯೇಷನ್ ಆಫ್ ಮೈಕ್ರೋ ಫೈನಾನ್ಸ್ ಇನ್ಸ್ಟಿಟ್ಯೂಷನ್ಸ್ ಅಂತ ಒಂದು ಮಾಡಿಕೊಟ್ಟಿದ್ದಾರೆ. ಅವನ್ನೆಲ್ಲ ನಾವು ಕರೆದು ಈಗ ಆಯಿತು ಮೀಟಿಂಗು. ಸೊ ಆ ಸಭೆಯಲ್ಲಿ ಆ ಸಭೆಯಲ್ಲಿ ಏನು ಭಾಗವಹಿಸಿದ್ರು ರೈತ ಮುಖಂಡರಾಗಿರಲಿ, ದಲಿತ ಮುಖಂಡರಾಗಿರಲಿ, ನ್ಯಾಷನಲೈಸ್ಡ್ ಬ್ಯಾಂಕ್ಸ್ ಇಂದಲೂ ನಮಗೆ ಕೆಲವು ಇಶ್ಯೂಸ್ ಇದೆ. ಅವ್ರು ಲೋನ್ ಕೊಡ್ತಾ ಇದ್ದೇವೆ ಅನ್ನೋದು ಕಾರಣಕ್ಕೆ ಮೈಕ್ರೋ ಫೈನಾನ್ಸ್ ಮೇಲೆ ನಾವು ಜಾಸ್ತಿ ಅವಲಂಬಿತರಾಗ್ತಾ ಇದೀವಿ ಅನ್ನೋ ಇದು ಬಂದಿರೋದ್ರಿಂದ ನಾವು ಈ ಸಭೆನ ಇವತ್ತು, ಆ ದಿನ ಸರ್ ಬಂದಿರಲಿಲ್ಲ. ಸೊ ಅದಕ್ಕೆ ಇವತ್ತು ನಮ್ಮ ನ್ಯಾಷನಲೈಸ್ಡ್ ಬ್ಯಾಂಕ್ಸ್ ಪ್ರತಿನಿಧಿಗಳು ಮತ್ತೆ ಸರ್ ಡಿಸ್ಟ್ರಿಕ್ಟ್ ಲೀಡ್ ಬ್ಯಾಂಕ್ ಮ್ಯಾನೇಜರ್ ಇದ್ದಾರೆ. ಸೊ ಅದಕ್ಕೆ ಸರ್ ನೇತೃತ್ವದಲ್ಲಿ ಇನ್ನೊಂದು ಸಭೆ ಮಾಡ್ತಾ ಇದ್ವಿ. ಅವ್ರಿಗೆಲ್ಲ ಕೋಡಿಯಾಲ ಮಹದೇವ ಭಾಗವಹಿಸಿ ನೇರ ಚರ್ಚೆಯಲ್ಲಿ ಪಾಲ್ಗೊಂಡಿದ್ರು. ರಂಗನಾಥ್, ಅಮೋಕ್ ಟಿವಿ, ಗುಬ್ಬಿ.
ನೆಲಮಂಗಲ ತಾಲೂಕಿನ ಬಸವೇನಹಳ್ಳಿಯಲ್ಲಿ ನೂತನ ವಿದ್ಯುತ್ ಸ್ಥಾವರಕ್ಕೆ ಇಂಧನ ಸಚಿವ ಕೆಜೆ ಜಾರ್ಜ್ ಭೇಟಿ ನೀಡಿ 220 ಕೆವಿ ವಿದ್ಯುತ್ ಉಪಕೇಂದ್ರದ ಕಾಮಗಾರಿಗೆ ಭೂಮಿ ಪೂಜೆ ನೆರವೇರಿಸಿದ್ದಾರೆ. ಇಂಧನ ಸಚಿವ ಕೆಜೆ ಜಾರ್ಜ್ ಮಾತನಾಡಿ, ಕಾಂಗ್ರೆಸ್ ಪಕ್ಷ ನನಗೆ ಎಲ್ಲವನ್ನ ನೀಡಿದೆ. ಅಭಿವೃದ್ಧಿಯಾಗಬೇಕಾದರೆ ಯುವ ಶಾಸಕರ ಅಗತ್ಯತೆ ಇದೆ. ಪಾವಗಡದಲ್ಲಿ 10,000 ಎಕರೆ ಸೋಲಾರ್ ಪಾರ್ಕ್ ಅನ್ನು ಪಾವಗಡದಲ್ಲಿ ಈಗಾಗಲೇ ಕಾರ್ಯನಿರ್ವಹಿಸುತ್ತಿದೆ. ಮುಂದಿನ ದಿನಗಳಲ್ಲಿ 10,000 ಎಕರೆ ಮತ್ತೊಂದು ಸೋಲಾರ್ ಪಾರ್ಕ್ ನಿರ್ಮಾಣವಾಗಲಿದೆ. ಶರಾವತಿ ಹಿನ್ನೀರಿನ ಪಂಪ್ ಮಾಡಿ ವಿದ್ಯುತ್ ಉತ್ಪಾದಿಸುವ ಘಟಕ ಸ್ಥಾಪಿಸಲಿದ್ದೇವೆ. ಪರಿಸರ ಸ್ನೇಹಿ ಅಭಿವೃದ್ಧಿ ನಮ್ಮ ಸರ್ಕಾರದ ಗುರಿ ಎಂದರು. ಮೊನ್ನೆ ಎಲ್ಲ ಚಿತ್ರದುರ್ಗ, ದಾವಣಗೆರೆ, ಹಾವೇರಿ ಅಲ್ಲಿ ಏನಾಗಿದೆ, ಇವತ್ತು ಪವರ್ ಶಾರ್ಟೇಜ್ ಇಲ್ಲ. ನಮಗೆ ಪವರ್ ಬೇಡಿಕೆ ಜಾಸ್ತಿ ಆಗಿದೆ. 19,500 ಮೆಗಾವಾಟ್ ವರ್ಷ ತಲುಪಿದೆ. ಏನಾಗ್ತದೆ, ಕೆಲವು ಭಾಗದಲ್ಲಿ ನಾವು ಸತತವಾಗಿ ಕರೆಂಟ್ ಕೊಡ್ಲಿಕ್ಕೆ ಆಗೋದಿಲ್ಲ. ಯಾಕಂದ್ರೆ ಅಲ್ಲಿ ನಮಗೆ ಲೈನ್ ಇರುವುದಿಲ್ಲ, ನಮ್ಮ ಸಬ್ಸ್ಟೇಷನ್ ನಾವು ಅದರ ಕೆಪಾಸಿಟಿ ಇರುವುದಿಲ್ಲ. ಈ ಥರ ಒಂದು ನಮಗೆ ತೊಂದರೆ ಬರ್ತಾ ಇದೆ. ಈ ವರ್ಷ ಸುಮಾರು 55ರಿಂದ 60 ಸಬ್ಸ್ಟೇಷನ್ ನಾವು ಈಗಾಗಲೇ ಸ್ಯಾಂಕ್ಷನ್ ಮಾಡಿದ್ವಿ. ನಾವು ಬರೀ 1 ವರ್ಷ 2 ವರ್ಷಕ್ಕೆ ನಾವು ಮಾಡೋದಲ್ಲ. ಕಾರ್ಯಕ್ರಮ ಹಾಕಬೇಕಾದ್ರೆ ಇನ್ನು ಮುಂದಿನ 15 ವರ್ಷ 20 ವರ್ಷ ಏನು ಬೇಡಿಕೆ ಬರ್ತದೆ ಅಂತ ಯೋಚನೆ ಮಾಡಿ ಬರುವ ವರ್ಷದಿಂದ ಸುಮಾರು 100 ಸಬ್ಸ್ಟೇಷನ್ಗಳನ್ನ ನಾವು ಮಾಡುವಂಥ ಒಂದು ಕಾರ್ಯಕ್ರಮಕ್ಕೆ ಈಗಾಗಲೇ ನಾವು ಅದಕ್ಕೆ ಎಲ್ಲ ನಾವು ಕೆಲಸ ಮಾಡ್ತಾ ಇದ್ದೀವಿ. ಆ ಸಂದರ್ಭದಲ್ಲಿ ಬಹುಶಃ ಶ್ರೀನಿವಾಸ ಹೇಳಿದ 4 ಸಮೇತ ಮಾಡಲಿಕ್ಕೆ ಆಗದೇ ಇದ್ರು ಯಾವ್ದು ಅವಶ್ಯಕತೆ ಇದೆ ಅಂತ ನಮ್ಮ, ಯಾಕಂದ್ರೆ ನಾನು ಇಲ್ಲಿ ನಿಂತು. ಶಾಸಕ ಎನ್ ಶ್ರೀನಿವಾಸ್ ಮಾತನಾಡಿ, 220 ಕೆವಿ ವಿದ್ಯುತ್ ಸ್ಥಾವರದಿಂದ ನೆಲಮಂಗಲದ ರೈತರಿಗೆ, ಕೈಗಾರಿಕೆಗಳಿಗೆ ಬಹಳ ಅನುಕೂಲವಾಗಲಿದೆ. ಮುಂದಿನ 30 ವರ್ಷಗಳ ಕಾಲ ಯಾವುದೇ ವಿದ್ಯುತ್ ಸಮಸ್ಯೆ ಆಗುವುದಿಲ್ಲ. ವಿರೋಧ ಪಕ್ಷದವರು ಟೀಕೆ ಮಾಡಿದರೆ ಮಾಡಲಿ, ಅಭಿವೃದ್ಧಿ ಒಂದೇ ನನ್ನ ಗುರಿ. ನೆಲಮಂಗಲ ನಗರಕ್ಕೆ ಯುಜಿ ಕೇಬಲ್ ಸೌಲಭ್ಯಕ್ಕೆ ಸಚಿವರ ಬಳಿ ಮನವಿ ಸಲ್ಲಿಸಿದ್ದೇನೆ. ಸಚಿವರು ಧನಾತ್ಮಕವಾಗಿ ಭರವಸೆ ನೀಡಿದ್ದಾರೆ. ಇದೀಗ 300 ಕೋಟಿ ಅನುದಾನ ಬಿಡುಗಡೆ ಮಾಡಿದ್ದು, ಮುಂದಿನ ದಿನಗಳಲ್ಲಿ ಇನ್ನಷ್ಟು ಅನುದಾನ ಬಿಡುಗಡೆಯಾಗಲಿದೆ ಎಂದರು. ಪ್ರಕಾರ, ಭಾರತದ ಸಂಪ್ರದಾಯದ ಪ್ರಕಾರ, ಭಾರತದ ಪರಂಪರೆಯ ಪ್ರಕಾರ ಒಂದು ದೈವ ಶಕ್ತಿಯ ಬಲದಿಂದ ಇವತ್ತು ಭೂಮಿ ಪೂಜೆಯನ್ನ ಮಾಡ್ಲಿಕ್ಕೆ ಹೋದ್ರೆ ಅದಕ್ಕೊಂದು ಟೀಕೆ ಮಾಡ್ತಾರಂತೆ. ನಮ್ಮ ವಿಧಾನಸಭಾ ಕ್ಷೇತ್ರದ ಜನತೆ ಯಾರು ದಡ್ರಿಲ್ಲ. ಬಿಜೆಪಿ ಸರ್ಕಾರ ಇತ್ತು 3.5 ವರ್ಷಗಳ ಕಾಲ. ಇವತ್ತು ಬಿಜೆಪಿ ಮುಖಂಡರುಗಳು ಮಾತನಾಡ್ತಾ ಇದ್ದೀರಾ. ನಿಮ್ ಕಾಲದ ಸಾಕ್ಷಿಗುಡ್ಡೆ ನೆಲಮಂಗಲ ವಿಧಾನಸಭಾ ಕ್ಷೇತ್ರಕ್ಕೆ ಒಂದೇ ಒಂದು ತೋರಿಸಿದ್ರೆ ಇವತ್ತೇ ನಾನು ರಾಜೀನಾಮೆಯನ್ನ ಕೊಟ್ಟು ನಿಮ್ ಜೊತೆಲಿ ಇರ್ತೀನಿ. ಈ ಕ್ಷೇತ್ರದ ಪರವಾಗಿ ನಾವು ಪ್ರಚಾರ ಮಾಡ್ತೀವಿ ಸ್ವಾಮಿ, ನಾವು ಪೂಜೆ ಮಾಡ್ತೀವಿ. ನಿಮ್ಗೆ ಯಾಕೆ ಸಂಕಟ? ನಾವು ಮಾಡಿರ್ತಕ್ಕಂಥದ್ದು, ನಮ್ಮ ಸರ್ಕಾರ ಮಾಡಿರ್ತಕ್ಕಂಥದ್ದು, ನಮ್ಮ ಜಾರ್ಜ್ ಸಾಹೇಬರು ಮಾಡಿರ್ತಕ್ಕಂಥದ್ದು ನಾವು ಪೂಜೆ ಮಾಡಿದ್ರೆ ನಿಮ್ಗೇನ್ ತೊಂದರೆ? ನೀವು ಕೇಂದ್ರ ಸರ್ಕಾರದ ಯೋಜನೆಗಳನ್ನ ತಂದು ಪಂಚಾಯತಿಯಲ್ಲಿ ಬೂತ್ ಮಟ್ಟದಲ್ಲಿ ನೀವು ದಿನ ಪೂಜೆ ಮಾಡಿ ನಾನು ಸ್ವಾಗತ ಮಾಡ್ತೀನಿ. ಅದು ಬಿಟ್ಬಿಟ್ಟು ಕೆಲಸ ಮಾಡ್ತಾವ್ರೆ ಅಂತ ಹೇಳಿ ಹೊಟ್ಟೆ ಕಿರಿಗೆ ಪತ್ರಿಕಾಗೋಷ್ಠಿ ಮಾಡಿದ್ರೆ ನಾನೇನು ಎದೆಗುಂದಲ್ಲ. ಈ ಕ್ಷೇತ್ರದ ಜನತೆಯ ತೀರ್ಮಾನಕ್ಕೆ ಬಿಡ್ತೇನೆ. ಇನ್ನು ಕಾರ್ಯಕ್ರಮದಲ್ಲಿ ಪರಿಷತ್ ಸದಸ್ಯ ಎಸ್ ರವಿ, ಬೆಸ್ಕಾಂ ವ್ಯವಸ್ಥಾಪಕ ನಿರ್ದೇಶಕರಾದ ಪಂಕಜ್ ಕುಮಾರ್ ಪಾಂಡೆ, ಯೋಜನೆಯ ನಿರ್ದೇಶಕ ಎಸ್ಪಿ ಮಂಜುನಾಥ್, ಉಪಾಧ್ಯಕ್ಷ ಜಿ ಆನಂದ್, ಹಲವಾರು ಕಾಂಗ್ರೆಸ್ ಕಾರ್ಯಕರ್ತರು ಇದ್ದರು. ತಗ್ಗಿಕುಪ್ಪೆ ಶ್ರೀಧರ್, ಅಮೋಕ್ ಟಿವಿ, ನೆಲಮಂಗಲ. ಅದೆಷ್ಟು ಈವರೆಗಿನ ಸುದ್ದಿಗಳು. ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಅಮೋಕ್ ಟಿವಿ, ಎಂದೆಂದಿಗೂ ನಿಮ್ಮೊಂದಿಗೆ.